ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ. ಆಫ್ತಾಬಾದ ನಾನು ಮೈಸೂರಿನ KR ಮೊಹಲ್ಲಾ ನಿವಾಸಿಯಾಗಿದ್ದು, ಈ ದಿವಸ ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟ ಹಾಗೆ 100 ಹೊಲಿಗೆ ಮಿಷಿನ್ ಅನ್ನ ಅಜೀಜುಲ್ಲಾ ಉರ್ಫ್ ಅಜ್ಜು ಸಾಹೇಬ್ರು ವಿಧವೆಯವರಿಗೆ ವಿತರಿಸಿದ್ರು. ಈ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ಹಂಚ್ಕೊಳ್ಳೋದಕ್ಕೋಸ್ಕರ ಬಂದಿದ್ದೀನಿ. ಈ ದಿವಸ ವಕ್ಫ್ ಬೋರ್ಡ್ ನಲ್ಲಿ ನಡೀತಾ ಇರೋ ಬೆಳವಣಿಗೆಗಳು ನೋಡಿದ್ರೆ, ಯಾವಾಗ ಈ ಅಜೀಜುಲ್ಲಾ ಉರ್ಫ್ ಅಜ್ಜು ಭೈ ಅವರು ಚೇರ್ಮನ್ ಆದ್ರೂ ಸ್ವಲ್ಪ ಬದಲಾವಣೆ ಕಾಣ್ತಾ ಇದೆ. ಮೊದಲು 50 ಜನ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಮುಖಾಂತರ 5,000 ರೂಪಾಯಿ ತಲುಪಿಸಿದ್ರು. ಇನ್ಸ್ಟಿಟ್ಯೂಷನ್ ಇಂದಾನೆ ಪಡೆದಿ, ಯಾವ ಇನ್ಸ್ಟಿಟ್ಯೂಷನ್ ಯಾರು ವಕ್ಫ್ ಬೋರ್ಡ್ ಇಲ್ಲಿ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದಾರೋ ಅವ್ರ ಹತ್ರನೇ ಪಡೆದಿ ತಲುಪಿಸಿದ್ರು. ಅದಾದ ನಂತರ 1 ತಿಂಗಳು 1.5 ತಿಂಗಳು ಗ್ಯಾಪ್ ಅಲ್ಲೇ ಈ ವಿಧಿವೆಯರಿಗೆ 100 ಮಿಷಿನ್ ಕೊಟ್ಟಿ ಇವ್ರು ಒಂದು ಸಂದೇಶ ರವಾನೆ ಮಾಡಿದ್ರು. ಸ್ಕೂಲ್ ಫೀಸ್ ಬೇಕಾಗಿರೋರ್ಗೆ ಫೀಸ್ ಕಟ್ಟಿಸ್ತೀವಿ, ಸ್ವಾವಲಂಬಿ ಜೀವನ ಮಾಡೋರ್ಗೆ ಜೀವನ ಕಟ್ಕೊಡ್ತೀವಿ ಅಂತ 100 ಜನ ವಿಧವೆಯವ್ರಿಗೆ ಇವರು ಮಿಷಿನ್ ಕೊಟ್ಟಿದ್ದಾರೆ. ಅವರು ದುಡ್ಡು ಕೊಟ್ಟಿದ್ರೆ ಅದೇನೇನ್ ಮಾಡ್ತಿದ್ರು. ಈಗ ಮಿಷಿನ್ ಕೊಡ್ಸಿರೋದ್ರಿಂದ ಅವ್ರು ಸ್ವಾವಲಂಬಿ ಜೀವನ ನಡೆಸೋದಕ್ಕೋಸ್ಕರ ಒಂದು ದಾರಿ ಮಾಡಿ ಕೊಟ್ಟಂಗಾಯ್ತು. ಈ 100 ವಿಧವೆಯರ ಆಶೀರ್ವಾದನು ಅಜೀಜುಲ್ಲಾ ಬೈ ಅಜ್ಜು ಬೈಗೂ ಇರ್ತದೆ, ಹಾಗೆ ಅವ್ರ ಟೀಮ್ ನಲ್ಲಿ ಯಾರು ವರ್ಕ್ ಮಾಡಿದಾರೋ ಅವ್ರಿಗೂ ಇರ್ತದೆ. ಆಫೀಸಲ್ಲಿ ಯಾರ್ಯಾರು ಇವ್ರಿಗೆ ಕೋಆಪರೇಟ್ ಮಾಡಿದ್ರು ಅದೆಲ್ಲ ಕೀರ್ತಿ ಇವ್ರಿಗೆಲ್ಲ ಸಲ್ತದೆ. ಇದೇ ಬೆಳವಣಿಗೆ ನಾವು ಇಲ್ಲಿ ಕಾಣ್ಬೇಕು ಅಂತ 4 ವರ್ಷದಿಂದ ಧ್ವನಿ ಎತ್ತುತ್ತಾ ಇದ್ವಿ. ಈ ಧ್ವನಿ ಈಗ ಕೆಲಸ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಮೈಸೂರಿನಲ್ಲಿ. ಇದೊಂದು ಮೈಸೂರಿನಲ್ಲೇ ಆಗ್ಬಾರ್ದು, ಪೂರ್ತಿ ಕರ್ನಾಟಕ ಎವ್ರಿ ಡಿಸ್ಟಿಕ್ ನಲ್ಲೂ ನಡಿಬೇಕು. ಈ ವಿಧವೆಯವ್ರಿಗೆ ಸ್ವಾವಲಂಬಿ ಜೀವನ ಮಾಡೋದಕ್ಕೋಸ್ಕರ ಏನು ಹೊಲಿಗೆ ಮಿಷಿನ್ ಇವ್ರು ಕೊಟ್ಟಿದಾರೋ ಇವರಂತೂ ತುಂಬಾ ಸಂತೋಷ ಪಡ್ತಾ ಇದ್ದಾರೆ. ಆ ಫಂಕ್ಷನ್ ಅಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಅವರೆಲ್ಲ ಹೇಳ್ಕೊಂಡಿದ್ ನೋಡಿದ್ರೆ ನನ್ಗೆ ತುಂಬಾ ಸಂತೋಷ ಆಯ್ತು. ಹಾಗೆ ಇನ್ನು ಮುಂದೆ ವಕ್ಫ್ ಬೋರ್ಡ್ ಇಂದ ಇಷ್ಟು ದಿನ ಅದೇನೇನೋ ಬೇರೆ ಬೇರೆ ತರ ಎಲ್ಲ ನಡೆದಿತ್ತು. ಇವ್ರು ಬಂದ್ಮೇಲೆ ಬಡವ್ರ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ. ಈ ಮುಂಚೆ ಚೇರ್ಮನ್ಗಳಿದ್ದವ್ರು ಯಾಕೆ ಈ ಕಡೆ ಗಮನ ಕೊಡ್ಲಿಲ್ಲ? ಇವ್ರಿಗೆ ಎಲ್ಲ ಆತ್ರ ಪಟ್ಟಪತ್ರ ಹಿತಾಸಕ್ತಿಗಳು ಯಾರು ಕಂಟ್ರೋಲ್ ಮಾಡ್ಕೊಂಡಿದ್ರು? ಇದನ್ನ ನಾವೆಲ್ಲ ಅರಿಬೇಕಾಗಿದೆ, ಇದನ್ನ ನಾವೆಲ್ಲ ತಿಳ್ಕೋಬೇಕಾಗಿದೆ. ಈಗ ಮೊಹಮ್ಮದ್ ಅಲಿಮುಲ್ಲಾ ಶರೀಫ್ ಸಾಹೇಬ್ RTI ಕಾರ್ಯಕರ್ತರಾದಂತ ಇವರು ಧ್ವನಿಗೂಡಿಸಿರೋದ್ರಿಂದ ಜನಗಳೆಲ್ಲ ಎಚ್ಚೆತ್ಕೊಳ್ತಾ ಇದ್ದಾರೆ. ಜನಗಳಿಗೆ ವಕ್ಫ್ ಬೋರ್ಡ್ ಏನು ಅಂತ ಗೊತ್ತಾಗ್ತಾ ಇದೆ. ಅದರಲ್ಲಿ ಕಿಂಚಿತ್ತು ಬದಲಾವಣೆ ಅಂತೂ ನಾವು ಕಾಣ್ತಾನೆ ಇದ್ದೀವಿ. ಇನ್ ಮುಂದೆ ಇನ್ನೂ ಭಾರಿ ಪ್ರಮಾಣದಲ್ಲಿ ಇದೆಲ್ಲ ಆಗ್ತದೆ ಅಂತ ದೇವರಲ್ಲಿ ಭಗವಂತನಲ್ಲಿ ಅವ್ರ ಅಲ್ಲಾಹ್ ಹತ್ರ ಒಳ್ಳೆ ಪಾಸಿಟಿವ್ ಇದೆ. ಇದೇ ತರ ಇನ್ ಮುಂದೇನು ಒಳ್ಳೆ ಕೆಲಸ ಮಾಡಿ ನಿಮ್ಗೆ ಇನ್ನೂ ಒಳ್ಳೆ ಸ್ಥಾನ ದೇವ್ರು ಅಲಂಕರಿಸ್ಲಿ ಅಂತ ನಾನು ದೇವರಲ್ಲೂ ಬೇಡ್ಕೋತೀನಿ, ಅಲ್ಲಾಹ್ ತಾಲಾ ಹತ್ರನೂ ಬೇಡ್ಕೋತೀನಿ. ಈ ಬಡವರು ನಿಮ್ಗೆ ಬಹಳ ನೆನೆಸ್ಕೋತಾರೆ. ಹಾಗೆ ಆ ವೇದಿಕೆಯಲ್ಲಿ ಅವತ್ತಿನ ದಿನ ಎಲ್ಲ ಹಲವು ಮುಖಂಡರನ್ನ ಕರೆಸಿ, ಹಲವು ಸಮುದಾಯದ ಮುಖಂಡರನ್ನ ಕರೆಸಿ ಸ್ವಾಗತ ಮಾಡಿ ಅವ್ರ ಬಾಯಿಂದಾನು ಇವ್ರ ಬಗ್ಗೆ ಬಹಳ ನಾನು ಕೇಳ್ಪಟ್ಟೆ. ಈಗ ಈ ಸ್ಥಾನ ನಿಮಗೆ ಸಿಕ್ಕಿದೆ, ಈ ಸ್ಥಾನನ ಸದುಪಯೋಗ ಪಡಿಸ್ಕೊಂಡು ಇದರಿಂದ ಬಡವ್ರಿಗೆ ಒಳ್ಳೆ ಮಾಡ್ಬಿಡಿ. ನಿಮ್ಗೆ ಇನ್ನೂ ಉನ್ನತ ಸ್ಥಾನ ಭಗವಂತ ಕೊಡ್ತಾನೆ ಅಂತ ಅಲ್ಲಾಹ್ ತಾಲಾ ಕೊಡ್ಲಿ ಅಂತ ಕೇಳ್ಕೊತೀನಿ. ಇಷ್ಟ ಹೇಳ್ತಾ ನನ್ನ ಮಾತನ್ನ ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತು.